ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಗವರ್ನರ್ ಭೇಟಿಗೆ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಎಲ್ಲಾ 118 ಶಾಸಕರ ಪಟ್ಟಿಯನ್ನ ತರೋದಕ್ಕೆ ಗವರ್ನರ್ ಸೂಚಿಸಿದ್ರು. ತಮಿಳುನಾಡಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಹಾಗಾಗಿ ಗವರ್ನರ್ ಕೇಳಿದಂತಹ ಶಾಸಕರ ಪಟ್ಟಿಯನ್ನ ಈಗ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಡೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಗವರ್ನರ್ ವಿಶ್ವನಾಥ್ ಅರ್ಲೇಕರ್ ಇವರು ಈಗಾಗಲೇ ಶಾಸಕರ ಪಟ್ಟಿಯನ್ನ ಕೇಳಿರುವಂತದ್ದು. ಹಾಗಾಗಿ ಸರ್ಕಾರದ ರಚನೆಯ ವಿಚಾರವಾಗಿ ವಿಜಯ್ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. 118 ಶಾಸಕರ ಪಟ್ಟಿಯನ್ನ ಕೇಳಿದ್ದಾರೆ. ಸದ್ಯಕ್ಕೆ ಈಗ ಗವರ್ನರ್ ಅವರು ಈಗಾಗಲೇ ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಊಹಿಸಲಾಗದ ರೀತಿಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದಂತಹ ವಿಜಯ್ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸಿಎಂ ಗದ್ದುಗೆಗೇರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದು ಸದ್ಯಕ್ಕೆ ಅವರಿಗೆ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲದ ವಿಚಾರವಾಗಿ ಈಗಾಗಲೇ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 118 ಶಾಸಕರ ಹೆಸರು ಪಟ್ಟಿಯಲ್ಲಿ ನಮೂದು ಆಗಬೇಕಾಗಿದೆ. ಹಾಗಾಗಿ ಗವರ್ನರ್ ತಿಳಿಸಿದ ರೀತಿಯಲ್ಲಿ ಒಂದು ಕಡೆ ಈಗ ವಿಜಯ್ ಕಸರತ್ತನ್ನು ನಡೆಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಗವರ್ನರ್ ಭೇಟಿಗೆ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಎಲ್ಲಾ 118 ಶಾಸಕರ ಪಟ್ಟಿಯನ್ನ ತರೋದಕ್ಕೆ ಗವರ್ನರ್ ಸೂಚಿಸಿದ್ರು. ತಮಿಳುನಾಡಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಹಾಗಾಗಿ ಗವರ್ನರ್ ಕೇಳಿದಂತಹ ಶಾಸಕರ ಪಟ್ಟಿಯನ್ನ ಈಗ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಡೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಗವರ್ನರ್ ವಿಶ್ವನಾಥ್ ಅರ್ಲೇಕರ್ ಇವರು ಈಗಾಗಲೇ ಶಾಸಕರ ಪಟ್ಟಿಯನ್ನ ಕೇಳಿರುವಂತದ್ದು. ಹಾಗಾಗಿ ಸರ್ಕಾರದ ರಚನೆಯ ವಿಚಾರವಾಗಿ ವಿಜಯ್ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. 118 ಶಾಸಕರ ಪಟ್ಟಿಯನ್ನ ಕೇಳಿದ್ದಾರೆ. ಸದ್ಯಕ್ಕೆ ಈಗ ಗವರ್ನರ್ ಅವರು ಈಗಾಗಲೇ ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಊಹಿಸಲಾಗದ ರೀತಿಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದಂತಹ ವಿಜಯ್ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸಿಎಂ ಗದ್ದುಗೆಗೇರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದು ಸದ್ಯಕ್ಕೆ ಅವರಿಗೆ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲದ ವಿಚಾರವಾಗಿ ಈಗಾಗಲೇ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 118 ಶಾಸಕರ ಹೆಸರು ಪಟ್ಟಿಯಲ್ಲಿ ನಮೂದು ಆಗಬೇಕಾಗಿದೆ. ಹಾಗಾಗಿ ಗವರ್ನರ್ ತಿಳಿಸಿದ ರೀತಿಯಲ್ಲಿ ಒಂದು ಕಡೆ ಈಗ ವಿಜಯ್ ಕಸರತ್ತನ್ನು ನಡೆಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಗವರ್ನರ್ ಭೇಟಿಗೆ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಎಲ್ಲಾ 118 ಶಾಸಕರ ಪಟ್ಟಿಯನ್ನ ತರೋದಕ್ಕೆ ಗವರ್ನರ್ ಸೂಚಿಸಿದ್ರು. ತಮಿಳುನಾಡಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಹಾಗಾಗಿ ಗವರ್ನರ್ ಕೇಳಿದಂತಹ ಶಾಸಕರ ಪಟ್ಟಿಯನ್ನ ಈಗ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಡೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಗವರ್ನರ್ ವಿಶ್ವನಾಥ್ ಅರ್ಲೇಕರ್ ಇವರು ಈಗಾಗಲೇ ಶಾಸಕರ ಪಟ್ಟಿಯನ್ನ ಕೇಳಿರುವಂತದ್ದು. ಹಾಗಾಗಿ ಸರ್ಕಾರದ ರಚನೆಯ ವಿಚಾರವಾಗಿ ವಿಜಯ್ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. 118 ಶಾಸಕರ ಪಟ್ಟಿಯನ್ನ ಕೇಳಿದ್ದಾರೆ. ಸದ್ಯಕ್ಕೆ ಈಗ ಗವರ್ನರ್ ಅವರು ಈಗಾಗಲೇ ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಊಹಿಸಲಾಗದ ರೀತಿಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದಂತಹ ವಿಜಯ್ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸಿಎಂ ಗದ್ದುಗೆಗೇರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದು ಸದ್ಯಕ್ಕೆ ಅವರಿಗೆ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲದ ವಿಚಾರವಾಗಿ ಈಗಾಗಲೇ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 118 ಶಾಸಕರ ಹೆಸರು ಪಟ್ಟಿಯಲ್ಲಿ ನಮೂದು ಆಗಬೇಕಾಗಿದೆ. ಹಾಗಾಗಿ ಗವರ್ನರ್ ತಿಳಿಸಿದ ರೀತಿಯಲ್ಲಿ ಒಂದು ಕಡೆ ಈಗ ವಿಜಯ್ ಕಸರತ್ತನ್ನು ನಡೆಸುತ್ತಿದ್ದಾರೆ.
ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಗವರ್ನರ್ ಭೇಟಿಗೆ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಎಲ್ಲಾ 118 ಶಾಸಕರ ಪಟ್ಟಿಯನ್ನ ತರೋದಕ್ಕೆ ಗವರ್ನರ್ ಸೂಚಿಸಿದ್ರು. ತಮಿಳುನಾಡಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಹಾಗಾಗಿ ಗವರ್ನರ್ ಕೇಳಿದಂತಹ ಶಾಸಕರ ಪಟ್ಟಿಯನ್ನ ಈಗ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಡೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಗವರ್ನರ್ ವಿಶ್ವನಾಥ್ ಅರ್ಲೇಕರ್ ಇವರು ಈಗಾಗಲೇ ಶಾಸಕರ ಪಟ್ಟಿಯನ್ನ ಕೇಳಿರುವಂಥದ್ದು. ಹಾಗಾಗಿ ಸರ್ಕಾರದ ರಚನೆಯ ವಿಚಾರವಾಗಿ ವಿಜಯ್ ಕಸರತ್ತನ್ನ ನಡೆಸ್ತಾ ಇರುವಂಥದ್ದು. 118 ಶಾಸಕರ ಪಟ್ಟಿಯನ್ನ ಕೇಳಿದ್ದಾರೆ. ಸದ್ಯಕ್ಕೆ ಈಗ ಗವರ್ನರ್ ಅವರು ಈಗಾಗಲೇ ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಊಹಿಸಲಾಗದ ರೀತಿಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದಂತಹ ವಿಜಯ್ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸಿಎಂ ಗದ್ದುಗೆಗೇರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದು ಸದ್ಯಕ್ಕೆ ಅವರಿಗೆ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲದ ವಿಚಾರವಾಗಿ ಈಗಾಗಲೇ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 118 ಶಾಸಕರ ಹೆಸರು ಪಟ್ಟಿಯಲ್ಲಿ ನಮೂದು ಆಗಬೇಕಾಗಿದೆ. ಹಾಗಾಗಿ ಗವರ್ನರ್ ತಿಳಿಸಿದ ರೀತಿಯಲ್ಲಿ ಒಂದು ಕಡೆ ಈಗ ವಿಜಯ್ ಕಸರತ್ತನ್ನು ನಡೆಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಗವರ್ನರ್ ಭೇಟಿಗೆ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಎಲ್ಲಾ 118 ಶಾಸಕರ ಪಟ್ಟಿಯನ್ನ ತರೋದಕ್ಕೆ ಗವರ್ನರ್ ಸೂಚಿಸಿದ್ರು. ತಮಿಳುನಾಡಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಹಾಗಾಗಿ ಗವರ್ನರ್ ಕೇಳಿದಂತಹ ಶಾಸಕರ ಪಟ್ಟಿಯನ್ನ ಈಗ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಡೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಗವರ್ನರ್ ವಿಶ್ವನಾಥ್ ಅರ್ಲೇಕರ್ ಇವರು ಈಗಾಗಲೇ ಶಾಸಕರ ಪಟ್ಟಿಯನ್ನ ಕೇಳಿರುವಂಥದ್ದು. ಹಾಗಾಗಿ ಸರ್ಕಾರದ ರಚನೆಯ ವಿಚಾರವಾಗಿ ವಿಜಯ್ ಕಸರತ್ತನ್ನ ನಡೆಸ್ತಾ ಇರುವಂಥದ್ದು. 118 ಶಾಸಕರ ಪಟ್ಟಿಯನ್ನ ಕೇಳಿದ್ದಾರೆ. ಸದ್ಯಕ್ಕೆ ಈಗ ಗವರ್ನರ್ ಅವರು ಈಗಾಗಲೇ ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಊಹಿಸಲಾಗದ ರೀತಿಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದಂತಹ ವಿಜಯ್ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸಿಎಂ ಗದ್ದುಗೆಗೇರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದು ಸದ್ಯಕ್ಕೆ ಅವರಿಗೆ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲದ ವಿಚಾರವಾಗಿ ಈಗಾಗಲೇ ಒಂದು